ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಕಂಪ್ಯೂಟರ್ ಸಾಕ್ಷರತೆ, ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ PSTR, GPSTR ಮತ್ತು HSTRಗೆ ಉಪಯುಕ್ತವಾದಂತಹ ಕ್ಲಾಸ್ಗಳನ್ನು ಮಾಡ್ತೀನಿ. ಇಲ್ಲಿ ಮೊದಲನೇದಾಗಿ ಜನ್ರೇಷನ್ ಆಫ್ ಕಂಪ್ಯೂಟರ್, ಇಲ್ಲಿ ಟಾಪಿಕ್ ವೈಸು ಒಂದು ವಿವರಣೆಯನ್ನು ಕೊಡ್ತೀನಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು, ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು ಯಾವ ರೀತಿ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಜನ್ರೇಷನ್ಸ್ ಆಫ್ ಕಂಪ್ಯೂಟರ್, ಇದಕ್ಕೆ ಸಂಬಂಧಪಟ್ಟಂತೆ 1ರಿಂದ 2 ಮಾರ್ಕ್ಸಿನ ಪ್ರಶ್ನೆಗಳು ಖಂಡಿತ ಬಂದೇ ಬರ್ತವೆ. ಇವರೆಗಿನ ಎಕ್ಸಾಮ್ಗಳಲ್ಲಿ ಹಾಗೆ 1-2 ಪ್ರಶ್ನೆಗಳು ಬಂದಿರುವಂಥದ್ದು. ಅದರ ಆಧಾರದ ಮೇಲೆ ನೋಟ್ಸ್ಗಳನ್ನು ತಯಾರಿ ಮಾಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ಫಸ್ಟ್ ಜನ್ರೇಷನ್ ಇಲ್ಲಿ 1940ರಿಂದ 1956 ಈ ಒಂದು ಪೀರಿಯಡ್ನಲ್ಲಿ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಫಸ್ಟ್ ಜನ್ರೇಷನ್ ಆಗುತ್ತೆ. ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು, ನಿರ್ವಾತ ನಳಿಕೆಗಳನ್ನು ಬಳಸಿ ಈ ಕಂಪ್ಯೂಟರ್ಗಳನ್ನು ತಯಾರಿ ಮಾಡ್ತಾಯಿದ್ರು. ಇದು ತುಂಬ ದೊಡ್ಡ ಗಾತ್ರದ ಒಂದು ರೂಮ್ ತುಂಬಿ ಇರುವಂತಹ ಕಂಪ್ಯೂಟರ್ಗಳು ಈ ಒಂದು ಅವಧಿಯಲ್ಲಿ ಚಾಲ್ತಿಯಲ್ಲಿದ್ವು. ಆಮೇಲೆ ಎರಡನೇದಾಗಿ ಸೆಕೆಂಡ್ ಜನ್ರೇಷನ್ಸ್, ಇಲ್ಲಿ 1956ರಿಂದ 1965 ಇದು ನೆನ್ಪಿಟ್ಕೊಳ್ಳಿ, ತುಂಬ ಈಸಿ ಆಗುತ್ತೆ ನೋಡಿ. ಇಲ್ಲಿ 1956, 1965 ಉಲ್ಟಾ ಪಲ್ಟಾ ಇದೆಯಲ್ವ. ಹಾಗೆ ಇಲ್ಲಿ ಬಳಸಿದಂತಹ ಟೆಕ್ನಾಲಜಿ ಯಾವುದಂತ ಹೇಳಿದ್ರೆ ಟ್ರಾನ್ಸಿಸ್ಟರ್ಗಳನ್ನು ಬಳಸಿ ಈ ಒಂದು 2ನೇ ಜನರೇಷನ್ನ ಕಂಪ್ಯೂಟರ್ಗಳನ್ನು ತಯಾರಿ ಮಾಡಿದರು. ಆಮೇಲೆ ಮೂರನೇದಾಗಿ ಥರ್ಡ್ ಜನ್ರೇಷನ್, ಇಲ್ಲಿ 1965ರಿಂದ 1976 ಒಂದು ಅವಧಿಯಲ್ಲಿ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಗಳು ರಚನೆ ಆದವು. ಇಲ್ಲಿ ಬಳಸಿರುವಂಥ ಟೆಕ್ನಾಲಜಿ ಯಾವುದಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್, IC, ಶಾರ್ಟ್ ಫಾರ್ಮಿಗೆ IC ಅಂತ ಹೇಳ್ತಾರೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಿ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಗಳು 1965ರಿಂದ 1971 ಅವಧಿಯಲ್ಲಿ ರಚನೆ ಆದವು. ಆಮೇಲೆ ಫೋರ್ತ್ ಜನ್ರೇಷನ್, ಇಲ್ಲಿ 1971ರಿಂದ 2010 ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಿ ಆ ಒಂದು ಟೆಕ್ನಾಲಜಿಯನ್ನು ಬಳಸಿ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ಗಳನ್ನು ತಯಾರಿ ಮಾಡ್ತಾರೆ. ಆಮೇಲೆ ಕೊನೆಯದಾಗಿ ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್, ಈಗ 2010ರಿಂದ ಅಟ್ ಪ್ರೆಸೆಂಟ್ ಈಗಿನವರೆಗೆ ಇರುವಂತಹ ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ತಯಾರಾದಂತಹ ಕಂಪ್ಯೂಟರ್ಗಳಾಗಿವೆ. ಇದರ ಬಗ್ಗೆ ಪ್ರಶ್ನೆ ಬರುವಂಥ ಸಾಧ್ಯತೆ ಉಂಟು. ಒಟ್ಟು 5 ಜನ್ರೇಷನ್ಗಳುಂಟು. ಫಸ್ಟ್ ಜನ್ರೇಷನ್ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡ್ ಜನ್ರೇಷನ್ ಟ್ರಾನ್ಸಿಸ್ಟರ್, ಥರ್ಡ್ ಜನ್ರೇಷನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಫೋರ್ತ್ ಜನ್ರೇಷನ್ ಮೈಕ್ರೋ ಪ್ರೊಸೆಸರ್ ಮತ್ತು ಫಿಫ್ತ್ ಜನ್ರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ಮಾಡಿರುವಂತಹ ಕಂಪ್ಯೂಟರ್ಗಳಾಗಿವೆ. ಆಮೇಲೆ ಇದರ ಬಗ್ಗೆ ವಿವರಣೆ ಕೇವಲ ಅಷ್ಟೇ ಪ್ರಶ್ನೆ ಅಲ್ಲ, ಇಲ್ಲಿ ಕೆಲವೊಂದು ಬೇರೆ ಪ್ರಶ್ನೆಗಳು ಕೂಡ ಬರುವಂಥ ಸಾಧ್ಯತೆ ಇರೋದ್ರಿಂದ ಈ ಒಂದು ನೋಟ್ಸನ್ನು ಮಾಡಿದ್ದೀನಿ. ಫಸ್ಟ್ ಜನ್ರೇಷನಲ್ಲಿ ಬೈನರಿ ಕೋಡ್ಗಳ ಬಳಕೆ ಆಗಿರುವಂಥದ್ದು. ಇಲ್ಲಿ ಬಳಸಿರುವಂತಹ ಭಾಷೆ ಯಾವುದಂದರೆ 0 ಮತ್ತು 1 ಬಳಸಿ ಈ 2 ಸಂಖ್ಯೆಗಳನ್ನ ಬಳಸಿ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ಏನೋ ಪ್ರೊಸೀಜರನ್ನು ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಉದಾಹರಣೆಗಳು ಯಾವುದಂತ ಕೇಳಿದ್ರೆ ಇನಿಯಾಕ್, ಎಡ್ವ್ಯಾಕ್, IMB 650, IMB 701, ಯುನಿವ್ಯಾಕ್ ಈ ರೀತಿಯ ಕಂಪ್ಯೂಟರ್ಗಳಲ್ಲಿ ಫಸ್ಟ್ ಜನ್ರೇಷನಲ್ಲಿ ರಚನೆ ಆದವು. ಏನು ಕೇಳ್ಬೋದು ಅಂದರೆ 4 ಆಪ್ಷನ್ಸ್ಗಳನ್ನ ಕೊಟ್ಟು ಇದರಲ್ಲಿ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಯಾವುದು ಅಂತ ಕೇಳ್ಬೋದು. ಇವಿಷ್ಟು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಗಳೇ ಬರ್ತವೆ. ಆಮೇಲೆ ಇಲ್ಲಿ ಬಳಸಿರುವಂತಹ ಇನ್ಪುಟ್ ಡಿವೈಸ್ ಯಾವುದಂತ ಹೇಳಿದ್ರೆ ಪಂಚ್ಡ್ ಕಾರ್ಡ್ ಮತ್ತು ಪೇಪರ್ ಪಟ್ಟಿಗಳನ್ನು ಬಳಸಿ ಇವುಗಳನ್ನು ಇನ್ಪುಟ್ ಆಗಿ ಇಲ್ಲಿ ಬಳಸ್ತಾ ಇದ್ರು. ಕೇಳ್ಬೋದು 4 ಆಪ್ಷನ್ಗಳನ್ನ ಕೊಟ್ಬಿಟ್ಟು ಅದರಲ್ಲಿ ಇದರ ಫಸ್ಟ್ ಜನ್ರೇಷನಲ್ಲಿ ಬಳಸಿದಂಥ ಇನ್ಪುಟ್ ಯಾವುದು ಅಂತ ಕೇಳ್ಬೋದು. ಒಂದು ಪಂಚ್ಡ್ ಕಾರ್ಡ್, ಇನ್ನೊಂದು ಪೇಪರ್ ಪಟ್ಟಿಗಳು. ಆಮೇಲೆ ಪ್ರೈಮರಿ ಮೆಮೊರಿ ಆಗಿ ಮ್ಯಾಗ್ನೆಟಿಕ್ ಟೇಪ್ಸ್ ಅಥವಾ ಮ್ಯಾಗ್ನೆಟಿಕ್ ಡ್ರಮ್ಸ್ಗಳನ್ನು ಇಲ್ಲಿ ಬಳಸ್ತಾ ಇದ್ರು. ಈ ಒಂದು ಫಸ್ಟ್ ಜನ್ರೇಷನ್ ಕಂಪ್ಯೂಟರಲ್ಲಿ ಪ್ರೈಮರಿ ಮೆಮೊರಿಯಾಗಿ, ಪ್ರಾಥಮಿಕ ಮೆಮೊರಿಯಾಗಿ ಯಾವುದನ್ನು ಬಳಸ್ತಾ ಇದ್ರು ಅಂತ ಕೇಳಿದ್ರೆ ಮ್ಯಾಗ್ನೆಟಿಕ್ ಟೇಪ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್ಗಳು. ಆಮೇಲೆ ಇಲ್ಲಿ ಕೆಳದರ್ಜೆಯ ಮಷಿನ್ ಲ್ಯಾಂಗ್ವೇಜ್ಗಳನ್ನ ಬಳಸ್ತಾ ಇದ್ರು. ಕೆಳದರ್ಜೆಯ ಮಷಿನ್ ಲ್ಯಾಂಗ್ವೇಜ್ ಇಲ್ಲಿ ಬಳಕೆಯಾಗಿತ್ತು. ಇಲ್ಲಿ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಫೋರ್ಟಾನ್ ಪ್ರೋಗ್ರಾಮಿಂಗ್ ಪ್ರಾರಂಭವಾಗಿದ್ದು ಇಲ್ಲಿಯೇ. ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುವಂತಹ ಫೋರ್ಟ್ರಾನ್ ಅನ್ನೋ ಆ ಒಂದು ಪ್ರೋಗ್ರಾಮಿಂಗ್ ಪ್ರಾರಂಭವಾಗಿದ್ದು ಯಾವ ಜನ್ರೇಷನಲ್ಲಿ ಅಂತ ಕೇಳಿದ್ರೆ ಫಸ್ಟ್ ಜನ್ರೇಷನಲ್ಲಿ, ಕಂಪ್ಯೂಟರ್ನ ಫಸ್ಟ್ ಜನ್ರೇಷನಲ್ಲಿ ಪ್ರಾರಂಭ ಆಗಿರುವಂಥದ್ದು. ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟು, ಕೇಳ್ತಾನೆ ಇದ್ದಾರೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಸೆಕೆಂಡ್ ಜನ್ರೇಷನ್, ಇಲ್ಲಿ ಬಳಸಿರುವಂಥ ಟೆಕ್ನಾಲಜಿ ಯಾವುದು ಅಂತ ಕೇಳಿದ್ರೆ ಟ್ರಾನ್ಸಿಸ್ಟರ್. ಇಲ್ಲಿ ಸೆಮಿಕಂಡಕ್ಟರ್ ಅಂದರೆ ಅರೆವಾಹಕ ಸಾಧನಗಳನ್ನ ಬಳಸಿ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರನ್ನು ತಯಾರಿಯಾಗಿರುವಂಥದ್ದು. ಇಲ್ಲಿ ವೇಗ ಸ್ವಲ್ಪ ಹೆಚ್ಚಾಗುತ್ತೆ, ಗಾತ್ರ ಕೂಡ ಸ್ವಲ್ಪ ಮಟ್ಟದಲ್ಲಿ ಇಲ್ಲಿ ಕಡಿಮೆ ಆಗುತ್ತೆ. ಆಮೇಲೆ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳ ಉತ್ಪಾದನೆ ಆಗುತ್ತೆ. ಆಮೇಲೆ CPU, ಮೆಮೊರಿ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಘಟಕಗಳ ಪರಿಚಯ ಆಗಿದ್ದು ಕೂಡ ಇದೇ ಒಂದು ಸೆಕೆಂಡ್ ಜನ್ರೇಷನಲ್ಲಿ. ಈ ತಲೆಮಾರಿನ ಮೊದಲ ಕಂಪ್ಯೂಟರ್ ಯಾವುದಂತ ಕೇಳಿದ್ರೆ 1956ರಲ್ಲಿ ರಚನೆ ಆಗಿರುವಂಥದ್ದು TX0 ಅನ್ನುವಂಥ ಈ ಒಂದು ಕಂಪ್ಯೂಟರ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ರಚನೆ ಆಗಿರುವಂಥದ್ದು. ಸರಿನಾ?
ಆಮೇಲೆ ಥರ್ಡ್ ಜನ್ರೇಷನ್, ಇಲ್ಲಿ ಗಾತ್ರ ಕೂಡ ಕಡಿಮೆ ಆಗುತ್ತೆ, ವೇಗ ಹೆಚ್ಚಾಗುತ್ತೆ, ಇಲ್ಲಿ ಕಡಿಮೆ ವಿದ್ಯುತ್ ಆಗುತ್ತೆ. ಇಂಪಾರ್ಟೆಂಟ್ ಆಗಿರುವಂಥದ್ದು, ಇಲ್ಲಿ ಕಡಿಮೆ ವಿದ್ಯುತ್ ಬಳಕೆ ಆಗುತ್ತೆ. ಆಮೇಲೆ ವಾಣಿಜ್ಯ ಉದ್ದೇಶಗಳಲ್ಲಿ ಕಂಪ್ಯೂಟರ್ನ ಬಳಕೆ ಮಾಡಿರುವಂಥದ್ದು ಥರ್ಡ್ ಜನ್ರೇಷನಲ್ಲಿ ಕೇಳ್ಬೋದು. 4 ಜನ್ರೇಷನ್ನ ಕೊಟ್ಟು ಇದು ಯಾವ ಜನ್ರೇಷನಲ್ಲಿ ವಾಣಿಜ್ಯ ಉದ್ದೇಶಗಳಲ್ಲಿ ಕಂಪ್ಯೂಟರ್ನ ಬಳಕೆ ಮಾಡಿದ್ದು ಅಂತ ಕೇಳಿದ್ರೆ ಥರ್ಡ್ ಜನ್ರೇಷನ್ ಆಗುತ್ತೆ. ಆಮೇಲೆ ಇಲ್ಲಿ ಉನ್ನತ ದರ್ಜೆಯ ಮಷಿನ್ ಲ್ಯಾಂಗ್ವೇಜ್ಗಳ ಬಳಕೆ ಕೂಡ ಪ್ರಾರಂಭ ಆಗುತ್ತೆ. ಬೇಸಿಕ್ ಅನ್ನುವಂಥ ಲ್ಯಾಂಗ್ವೇಜ್ ಇಲ್ಲಿ ಬಳಕೆಯಾಗುತ್ತೆ. ಇಲ್ಲಿ ಫುಲ್ ಫಾರ್ಮಲ್ಲಿ ಕೂಡ ಕೇಳಬಹುದು. ಬೇಸಿಕ್ ಅಂದರೆ ನಿಮಗೆ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬೋಲಿಕ್ ಇನ್ಸ್ಟ್ರಕ್ಷನ್ ಕೋಡ್. ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬೋಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ ಹೇಳಿದ್ರೆ ಬೇಸಿಕ್. ಈ ಒಂದು ಲ್ಯಾಂಗ್ವೇಜನ್ನು ಥರ್ಡ್ ಜನ್ರೇಷನಲ್ಲಿ ಕಂಪ್ಯೂಟರ್ಗಳಲ್ಲಿ ಬಳಕೆ ಮಾಡಲಾಗ್ತಾರೆ. ಇಲ್ಲಿ ಮಿನಿ ಕಂಪ್ಯೂಟರ್ಗಳ ಉತ್ಪಾದನೆ ಕೂಡ ಉಂಟಾಗುತ್ತೆ. ಇದು ಕೂಡ ಪ್ರಶ್ನೆ ಆಗ್ಬೋದು. ಮಿನಿ ಕಂಪ್ಯೂಟರ್ ಉತ್ಪಾದನೆ ಆಗಿದ್ದು ಯಾವ ಜನ್ರೇಷನ್ ಅಂತ ಹೇಳಿದ್ರೆ ಥರ್ಡ್ ಜನ್ರೇಷನಲ್ಲಿ. ಆಮೇಲೆ ಮುಂದಿನದಾಗಿ ಫೋರ್ತ್ ಜನ್ರೇಷನ್. ಇಲ್ಲಿ ಮುಖ್ಯವಾಗಿ ಮಲ್ಟಿ ಟಾಸ್ಕಿಂಗ್ ಪ್ರೋಗ್ರಾಮನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇಲ್ಲಿ ವೆಚ್ಚ ಕಡಿಮೆ ಆಗಿದೆ, ವೇಗ ಕೂಡ ಹೆಚ್ಚಾಗಿದೆ, ಆಮೇಲೆ ಸ್ಟೋರೇಜ್ ಕೆಪಾಸಿಟಿ ಕೂಡ ಇಲ್ಲಿ ಹೆಚ್ಚಾಗ್ತದೆ. ಈ ಒಂದು ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ಗಳನ್ನು ಬಳಕೆದಾರ ಸ್ನೇಹಿ, ಗ್ರಾಹಕ ಸ್ನೇಹಿ ಅಂತ ಕರೆಯಲಾಗುಂಟು. ಇಲ್ಲಿ ಮಲ್ಟಿ ಪ್ರೊಸೆಸಿಂಗ್, ಮಲ್ಟಿ ಪ್ರೋಗ್ರಾಮಿಂಗ್ ಕೂಡ ಪ್ರಾರಂಭ ಆಗುತ್ತೆ. ಆಮೇಲೆ ಸೆಮಿ ಕಂಡಕ್ಟರ್ಗಳ ಮೆಮೊರಿಯಲ್ಲಿ ಬಳಕೆಯನ್ನು ಮಾಡ್ತಾರೆ. ಮೊಟ್ಟ ಮೊದಲ ಬಾರಿ PC ಅಂದರೆ ಪರ್ಸ್ನಲ್ ಕಂಪ್ಯೂಟರ್ಗಳು ಜಾರಿಗೆ ಬಂದದ್ದು ಕೂಡ ಇದೇ ಒಂದು ಅವಧಿಯಲ್ಲಿ. ಇದು ಕೂಡ ಪ್ರಶ್ನೆ ಆಗ್ಬೋದು. ಪರ್ಸ್ನಲ್ ಕಂಪ್ಯೂಟರ್ಗಳು ಕಂಡುಹಿಡಿದಂತಹ ಯಾವ ಜನ್ರೇಷನಲ್ಲಿ ಅದನ್ನು ಬಳಕೆ ಮಾಡಲಾಗಿತ್ತು, ಜಾರಿಗೆ ತರಲಾಯಿತು ಅಂತ ಕೇಳಿದರೆ ಫೋರ್ತ್ ಜನ್ರೇಷನಲ್ಲಿ ಆಗುತ್ತೆ. ಆಮೇಲೆ ಮೊಟ್ಟ ಮೊದಲ PC ಪರ್ಸ್ನಲ್ ಕಂಪ್ಯೂಟರ್ನ ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ IBM ಕಂಪನಿಯವರು. IBM ಕಂಪನಿ ಆಗುತ್ತೆ. ಇದು ಆ್ಯಪಲ್ ಅನ್ನುವಂತಹ ಆ PC ಪರ್ಸ್ನಲ್ ಕಂಪ್ಯೂಟರ್ನ ಇಲ್ಲಿ ಬಳಕೆಗೆ ಇವರು ತರ್ತಾರೆ. ಇವೆಷ್ಟು ಫೋರ್ತ್ ಜನ್ರೇಷನ್. ಆಮೇಲೆ ಫಿಫ್ತ್ ಜನ್ರೇಷನಲ್ಲಿ ಈಗ ಸದ್ಯದಲ್ಲಿ ಇರುವಂತಹ ಜನ್ರೇಷನ್ ಇದು. ಇಲ್ಲಿ ಹೈ ಪರ್ಫಾರ್ಮೆನ್ಸ್, ಹೈ ಕೆಪಾಸಿಟಿ, ಮಲ್ಟಿ ಟಾಸ್ಕ್ ಇವೆಲ್ಲವೂ ಫಿಫ್ತ್ ಜನ್ರೇಷನ್ ಒಂದು ಕಂಪ್ಯೂಟರ್ನ ಒಳಗೊಂಡಿರುವಂಥದ್ದು. ಇಲ್ಲಿ ಮೊದಲನೇದಾಗಿ ಲಕ್ಷಣಗಳು ಯಾವುದಂತ ಹೇಳಿದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್, ನ್ಯಾನೋ ಟೆಕ್ನಾಲಜಿ ಆ್ಯಂಡ್ ಪ್ಯಾರಲಲ್ ಪ್ರೊಸೆಸಿಂಗ್. ಇವು ಫಿಫ್ತ್ ಜನ್ರೇಷನ್ನ ಲಕ್ಷಣಗಳಾಗ್ತವೆ. ಯಾವುದೇ 4 ಆಪ್ಷನ್ ಕೊಟ್ಟುಬಿಟ್ಟು ಇದರಲ್ಲಿ ಒಂದು ಫಿಫ್ತ್ ಜನ್ರೇಷನ್ ಲಕ್ಷಣವನ್ನು ಕೊಡ್ಬೋದು. ಇಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್, ನ್ಯಾನೋ ಟೆಕ್ನಾಲಜಿ ಮತ್ತು ಪ್ಯಾರಲಲ್ ಪ್ರೊಸೆಸಿಂಗ್ ಇವಿಷ್ಟು ಫಿಫ್ತ್ ಜನ್ರೇಷನ್ನ ಟೆಕ್ನಾಲಜಿ ಆಗಿದೆ, ಲಕ್ಷಣ ಆಗಿದೆ. ಇಲ್ಲಿ ಫಿಫ್ತ್ ಜನ್ರೇಷನ್ ನಿಮ್ಗೆ ಗೊತ್ತಿರೋ ಹಾಗೆ AI ಬಳಸಿ ಆಗಿರುವಂಥ ಒಂದು ಕಂಪ್ಯೂಟರ್ಗಳಾಗಿವೆ. ಆಮೇಲೆ ಈ ಒಂದು ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಮೊದಲನೇದಾಗಿ ಕಂಪ್ಯೂಟರ್ನ ಮೊದಲ ತಲೆಮಾರಿನಲ್ಲಿ ಬಳಸಿದ ತಂತ್ರಜ್ಞಾನ ಯಾವುದು ಅಂತ. ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ತಂತ್ರಜ್ಞಾನವನ್ನು ಬಳಸಿ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ರಚನೆ ಆಗ್ತವೆ. ಹಾಗೆ 2ನೇ ತಲೆಮಾರಿನ ಕಂಪ್ಯೂಟರ್ನಲ್ಲಿ ಯಾವ ತಂತ್ರಜ್ಞಾನ ಬಳಸಲಾಯಿತು ಅಂತ ಕೇಳಿದ್ರೆ ಟ್ರಾನ್ಸಿಸ್ಟರ್ಗಳನ್ನ ಬಳಸಲಾಯಿತು 2ನೇ ತಲೆಮಾರಿನಲ್ಲಿ. ಹಾಗೆ 3ನೇ ತಲೆಮಾರಿನ ಕಂಪ್ಯೂಟರ್ಗಳ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಬಹುದು. ಇಲ್ಲಿ IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನ ಬಳಸಿ 3ನೇ ತಲೆಮಾರಿನ ಕಂಪ್ಯೂಟರ್ಗಳನ್ನ ರಚನೆ ಆಗ್ತವೆ. ಆಮೇಲೆ ಮುಂದಿನ ಪ್ರಶ್ನೆ, 4ನೇ ತಲೆಮಾರಿನ ಕಂಪ್ಯೂಟರ್ನಲ್ಲಿ ಬಳಸಿದ ಪ್ರಮುಖ ತಂತ್ರಜ್ಞಾನ ಅಂತ ಯಾವುದು ಅಂತ ಕೇಳಿದ್ರೆ ಮೈಕ್ರೋ ಪ್ರೊಸೆಸರ್ ಆಗುತ್ತೆ. ಇದು 4ನೇ ತಲೆಮಾರಿನ ಕಂಪ್ಯೂಟರ್ನ ಲಕ್ಷಣ ಕೂಡ ಆಗುತ್ತೆ. ಆಮೇಲೆ 5ನೇ ತಲೆಮಾರಿನ ಕಂಪ್ಯೂಟರ್ಗಳು ಯಾವುದರ ಮೇಲೆ ಹೆಚ್ಚು ಆಧಾರಿತವಾಗಿದೆ ಅಂತ ಕೇಳಿದ್ರೆ ಕೃತಕ ಬುದ್ಧಿಮತ್ತೆ. ಇಲ್ಲಿ AI ಬಳಸಿ 5ನೇ ತಲೆಮಾರಿನ ಕಂಪ್ಯೂಟರ್ಗಳು ರಚನೆ ಆಗಿರುವಂಥದ್ದು. ಆಮೇಲೆ ಮೊದಲ ತಲೆಮಾರಿನ ಕಂಪ್ಯೂಟರ್ಗೆ ಉದಾಹರಣೆ ಯಾವುದು ಅಂತ ಕೇಳ್ಬೋದು. ಇಲ್ಲಿ ಇಷ್ಟು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ENIAC ಅನ್ನುವಂಥದ್ದು ಮೊದಲ ತಲೆಮಾರಿನ ಕಂಪ್ಯೂಟರ್ಗೆ ಉದಾಹರಣೆ. ಇಲ್ಲಿ ಮತ್ತೆ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಒಂದು ಉದಾಹರಣೆ ಕೂಡ ಕೇಳಬಹುದು. ಸರಿನಾ? ಆಮೇಲೆ 2ನೇ ತಲೆಮಾರಿನ ಕಂಪ್ಯೂಟರ್ಗಳ ಅವಧಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಡೈರೆಕ್ಟಾಗಿ ಉತ್ತರಕ್ಕೆ ಹೋಗುವ ನಾವು 1959ರಿಂದ 1965 ಇದು ಇನ್ನೊಂದು ಆಪ್ಷನ್ ಇಲ್ಲಿದೆ. 2ನೇ ತಲೆಮಾರಿನ ಕಂಪ್ಯೂಟರ್ನ ಅವಧಿಯಾಗಿದೆ. ಸರಿ ನೋಡಿ, ಇಲ್ಲಿ 1956ರಿಂದ 1900 ಒಂದು ನಿಮಿಷ ನೋಡಿ, ಈಗ ಸರಿಯಾಗಿದೆ. 1956ರಿಂದ 1965 ಒಂದು ಅವಧಿ 2ನೇ ತಲೆಮಾರಿನ ಕಂಪ್ಯೂಟರ್ ಡೆವಲಪ್ ಆಗಿರುವಂಥದ್ದು. ಆಮೇಲೆ ಮುಂದಿನ ಪ್ರಶ್ನೆ, ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಯಾವ ಭಾಷೆಯನ್ನು ಮುಖ್ಯವಾಗಿ ಬಳಸ್ತಾ ಇದ್ದವು ಅಂತ ಕೇಳಿದರೆ ಯಂತ್ರ ಭಾಷೆ. ಇಲ್ಲಿ ಮಷಿನ್ ಲ್ಯಾಂಗ್ವೇಜನ್ನು ಬಳಸಿ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಅಭಿವೃದ್ಧಿ ಹೊಂದಿರುವಂಥದ್ದು. ಆಮೇಲೆ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳ ಪ್ರಮುಖ ಅನಾನುಕೂಲತೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಆಪ್ಷನ್ಸ್ಗಳಲ್ಲಿ ಹೆಚ್ಚು ಶಾಖ ಉತ್ಪಾದನೆ ಮಾಡುವಂಥದ್ದು ಮೊದಲ ತಲೆಮಾರಿನ ಕಂಪ್ಯೂಟರ್ನ ಪ್ರಮುಖ ಏನಾಗಿದೆ ಅನಾನುಕೂಲತೆಯಾಗಿದೆ. ಆಮೇಲೆ ಗಾತ್ರ ಕೂಡ ಹೆಚ್ಚಾಗಿತ್ತು. ಒಂದು ರೂಮ್ ತುಂಬಿರುವಷ್ಟು ದೊಡ್ಡ ಕಂಪ್ಯೂಟರ್ ಆಗ ಮೊದಲ ತಲೆಮಾರಿನ ಕಂಪ್ಯೂಟರ್ ರಚನೆ ಆಗಿತ್ತು. ಅದು ಕೂಡ ಆಗುತ್ತೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಹೆಚ್ಚು ಶಾಖ ಉತ್ಪಾದನೆ ಕೂಡ ಒಂದಾಗಿದೆ. ಆಮೇಲೆ
ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಯಾವ ಉನ್ನತ ಮಟ್ಟದ ಭಾಷೆಗಳು ಬಳಕೆ ಬಂದವು ಅಂತ ಹೇಳಿದರೆ ಇಲ್ಲಿ ಇವಾಗಲೇ ಹೇಳಿರೋ ಹಾಗೆ ಬೇಸಿಕ್ ಈ ಒಂದು ಲ್ಯಾಂಗ್ವೇಜನ್ನು ಬಳಸಿ ಈ ಒಂದು ಉನ್ನತ ಮಟ್ಟದ ಭಾಷೆಯನ್ನು ಬಳಸಿ ಏನಾಗಿದೆ ಆ ಒಂದು ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳು ಉತ್ಪನ್ನವನ್ನು ಹೊಂದಿರುವಂಥದ್ದು. ಇಲ್ಲಿ ಬೇಸಿಕ್ ಅಂದರೆ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ ಆವಾಗಲೇ ಹೇಳಿದ್ದೀನಿ. ಇದು ವಿಸ್ತೃತ ರೂಪವಾಗಿ ಕೂಡ ಕೇಳಬಹುದು. ಆಮೇಲೆ VLSI ತಂತ್ರಜ್ಞಾನವನ್ನು ಯಾವ ತಲೆಮಾರಿನೊಂದಿಗೆ ಸಂಬಂಧಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ನಿಮಗೆ ವಿವರಣೆಯಲ್ಲಿ ಕೊಟ್ಟಿಲ್ಲ, ಆದರೆ ಇದು 4ನೇ ತಲೆಮಾರಿಗೆ ಸಂಬಂಧಪಟ್ಟಂತಹ ಒಂದು ಟೆಕ್ನಾಲಜಿ ಆಗಿದೆ. ಇದರ ಬಗ್ಗೆ ಮಾಹಿತಿಯನ್ನು ಮುಂದಿನ ಪ್ರಶ್ನೆಗಳಲ್ಲಿ ಅದೇ ಕೊಡ್ತೀನಿ. ಆಮೇಲೆ 4ನೇ ತಲೆಮಾರಿನಲ್ಲಿ ಯಾವ ಕಂಪ್ಯೂಟರ್ಗಳು ಹೆಚ್ಚು ಜನಪ್ರಿಯವಾಗಿದ್ದವು ಅಂತ ಕೇಳಿದ್ರೆ 4ನೇ ತಲೆಮಾರಿನಲ್ಲಿ PC ಪರ್ಸ್ನಲ್ ಕಂಪ್ಯೂಟರ್ಗಳು ಹೆಚ್ಚು ಜನಪ್ರಿಯ ಆಗಿರುವಂಥದ್ದು. ಆಮೇಲೆ ಇನಿಯಾಕ್ ಅಥವಾ ಯುನಿವ್ಯಾಕ್ ಇದು ಯಾವ ತಲೆಮಾರಿಗೆ ಸೇರಿದೆ ಅಂತ ಕೇಳಬಹುದು. ಇಲ್ಲಿ ಮೊದಲ ತಲೆಮಾರಿಗೆ ಸೇರಿದಂತಹ ಕಂಪ್ಯೂಟರ್ಗಳಾಗಿವೆ. ಸರಿನಾ? 14ನೇ ಪ್ರಶ್ನೆ, ಯಾವ ತಲೆಮಾರಿನಲ್ಲಿ ಕಂಪ್ಯೂಟರ್ಗಳ ಗಾತ್ರ ಬಹಳ ಕಡಿಮೆ ಆಯಿತು ಅಂತ ಕೇಳಿದ್ರೆ 4ನೇ ತಲೆಮಾರಿನಲ್ಲಿ. ಮೊದಲನೇ ಇದರಿಂದ 2ರಲ್ಲಿ ಸ್ವಲ್ಪ ಕಡಿಮೆ, 3ರಲ್ಲಿ ಅತಿ ಹೆಚ್ಚು ಕಡಿಮೆ ಆಗಿರುವಂಥದ್ದು 4ನೇ ತಲೆಮಾರಿನಲ್ಲಿ. ಆಮೇಲೆ 4ನೇ ತಲೆಮಾರಿನಲ್ಲಿ ಕಂಪ್ಯೂಟರ್ಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ತಂತ್ರಜ್ಞಾನ ಯಾವುದು ಅಂತ ಕೇಳ್ಬೋದು. ಇಲ್ಲಿ ಮೈಕ್ರೋ ಪ್ರೊಸೆಸರ್. ಇಲ್ಲಿ 4ನೇ ತಲೆಮಾರಿನಲ್ಲಿ ಕಂಡುಬಂಥ ಆ ಒಂದು ತಲೆಮಾರಿನ ತಂತ್ರಜ್ಞಾನ ಯಾವುದು ಅಂತ ಕೇಳಿದ್ರೆ ಮೈಕ್ರೋ ಪ್ರೊಸೆಸರ್ ಆಗುತ್ತೆ. ಅದರಲ್ಲಿ VLSI ಇದು ಕೂಡ ಇದರ ಇನ್ನೊಂದು ಹೆಸರಾಗಿದೆ. ಇಲ್ಲಿ VLSI ಅಂತ ಹೇಳಿದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಗುತ್ತೆ. VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಇದು ಮೈಕ್ರೋ ಪ್ರೊಸೆಸರ್ನ ಇನ್ನೊಂದು ವಿಧಾನ ಆಗಿದೆ. ಆಮೇಲೆ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಯಾವ ಮಾಧ್ಯಮವನ್ನು ಬಳಸ್ತಾ ಇದ್ರು ಅಂತ ಕೇಳಿದ್ರೆ ಇಲ್ಲಿ ಪಂಚ್ ಕಾರ್ಡನ್ನು ಬಳಸ್ತಾ ಇದ್ರು. ಪಂಚ್ ಕಾರ್ಡನ್ನು ಬಳಸಿ ಈ ಒಂದು ಕಂಪ್ಯೂಟರ್ಗಳು ಇನ್ಪುಟ್ ಆಗಿ ಅದನ್ನು ಬಳಸ್ತಾ ಇದ್ರು. ಆಮೇಲೆ ಇಲ್ಲಿ ತಲೆಮಾರು ಮತ್ತು ತಂತ್ರಜ್ಞಾನವನ್ನು ನಿಮಗೆ ಸುಲಭವಾಗಲಿ ಅಂದ್ಕೊಂಡು ಈ ರೀತಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮೊದಲನೇ ತಲೆಮಾರಿನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳು, 2ನೇ ತಲೆಮಾರಿನಲ್ಲಿ ಟ್ರಾನ್ಸಿಸ್ಟರ್ಗಳು, 3ನೇ ತಲೆಮಾರಿನಲ್ಲಿ IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು, ಆಮೇಲೆ 4ನೇ ತಲೆಮಾರು ಮೈಕ್ರೋ ಪ್ರೊಸೆಸರ್ VLSI, ಆಮೇಲೆ 5ನೇ ತಲೆಮಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಳಸಿ ರಚನೆಯಾಗಿರುವಂತಹ ಕಂಪ್ಯೂಟರ್ಗಳಾಗಿವೆ. ಇದು ನಿಮಗೆ ಇವಿಷ್ಟನ್ನು ಸರಿಯಾಗಿ ಇದರ ಬಗ್ಗೆ ತುಂಬ ಸಲ ಪ್ರಶ್ನೆಗಳು ಆಗ್ತಾ ಇವೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು. ಈ ಜನ್ರೇಷನ್ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ 1-2 ಪ್ರಶ್ನೆಗಳಂತೂ 1 ಅಥವಾ 2 ಪ್ರಶ್ನೆ ಬಂದಿರುವಂಥದ್ದು ಖಂಡಿತವಾಗಿ ನಾವು ನೋಡಿರ್ಬೋದು ಪೇಪರಲ್ಲಿ. ಹಾಗಾಗಿ ಇದನ್ನು ಸರಿಯಾಗಿ ಅರ್ಥ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯ ಪ್ರಶ್ನೆಗಳು ಬಂದರೆ ಅದೇ ಉತ್ತರವನ್ನು ಮಾಡ್ಬೋದು. ಇದಿಷ್ಟು ಇವತ್ತಿನ ಅವಧಿಯ ಒಂದು ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋಗಳು ಬೇಕು ಅಂತ ಅನಿಸಿದರೆ ಮೆಸೇಜ್ ಮಾಡಿ. ಅಗತ್ಯ ಇದ್ದರೆ ಮಾತ್ರ ಪಾಠಗಳನ್ನು ಮಾಡ್ತೀನಿ. ಆಮೇಲೆ ಮುಂದಿನ ಇನ್ನೊಂದು ವಿಡಿಯೋಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು.